ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನಾನಂತೂ ಸೂಪರ್ ಆಗಿದ್ದೀನಿ. ಹಾಯ್ ಮಾಡಿಚ್ಚಿನಿ, ಹೆಂಗೆ ಹಾಯ್ ಮಾಡೋದು? ಸೊ ನಾನು ಇವತ್ತಿನ ವ್ಲಾಗ್ ಭಾನುವಾರ ಆಲ್ಮೋಸ್ಟ್ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬಂದು ಮದರ್ಸ್ ಡೇ. ಸೊ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ಯಾರೆಲ್ಲ ತಾಯಂದ್ರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಬಿಕಾಸ್ ಬೀಯಿಂಗ್ ಅ ಮಾಮ್ ಇಸ್ ಗ್ರೇಟ್. ಇವಾಗ ಮದರ್ಸ್ ಡೇ ಆಗಿರೋದ್ರಿಂದ ಸುಮ್ಮನೆ ಇವತ್ತು ನಮ್ಮ ಅಮ್ಮಂಗೆ ಒಂದು ಸ್ಮಾಲ್ ಗಿಫ್ಟ್ ಕೊಡೋಣ ಅಂತ ಅಂದ್ಕೋತಾ ಇದ್ದೆ. ಇವತ್ತಿನ ವ್ಲಾಗಲ್ಲಿ ನಾನು ಅದನ್ನೇ ತೋರಿಸ್ತೀನಿ. ಈಗ ಆ್ಯಕ್ಚುಲಿ ಮಧ್ಯಾಹ್ನ ಇವಳ ದಿನ ಊಟ ಆಗಿಲ್ಲ. ಇವಳಿಗೆ ಊಟ ಪ್ರಿಪೇರ್ ಮಾಡಿಟ್ಬಿಟ್ಟು ಇಲ್ಲೇ ಒಂದು ರೌಂಡ್ ಹೊರಗಡೆ ಅಂಗಡಿಗೆ ಹೋಗಿ ತೊಗೊಳ್ಳೋಣ. ಏನಾದರೂ ನಮ್ಮಮ್ಮಂಗೆ ಏನಾದರೂ ಚಿಕ್ಕದು ಏನು ಸಿಗುತ್ತೋ ಅದನ್ನು. ಸೊ ಏನು ಎಂಥ ದೊಡ್ಡ ಗಿಫ್ಟ್ ಆ ಥರ ಏನಿಲ್ಲ, ಜಸ್ಟ್ ಅ ಸ್ಮಾಲ್ ಒನ್, ಜಸ್ಟ್ ಟು ಶೋ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಥ್ಯಾಂಕ್ಫುಲ್ನೆಸ್ ಫಾರ್ ಮೈ ಮದರ್. ಸೊ ಎಸ್, ಬನ್ನಿ ಹಾಗೆ ಎಲ್ಲ ಕೆಲಸಗಳು ಮಾಡಿಕೊಂಡು ಮಾತಾಡೋಣ. ಇಡೀ ಜಗತ್ತಲ್ಲಿ ನಿಷ್ಕಲ್ಮಶವಾದ ಪ್ಯೂರ್ ಪ್ರೀತಿ ಅಂದರೆ ಅದು ಪೇರೆಂಟ್ಸ್ದು, ತಂದೆ ತಾಯಿದು. ಸೊ ಪೇರೆಂಟ್ಸ್ ಆರ್ ರಿಯಲಿ ಗ್ರೇಟ್. ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ. ಅವ್ರದ್ದು ನಿಜವಾದ ಪ್ರೀತಿ ಅಂದರೆ, ಆ್ಯಂಡ್ ಆ ಪ್ರೀತಿ ಯಾರೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಮದರ್ಸ್, ಅವರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಮಕ್ಕಳಿಗೋಸ್ಕರ, ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ, ಅವ್ರನ್ನ ಕಾಪಾಡೋಕ್ಕೋಸ್ಕರ, ಅವ್ರನ್ನ ಮೇಲ್ ತರೋಕ್ಕೋಸ್ಕರ. ಆ್ಯಂಡ್ ಅಫ್ಕೋರ್ಸ್ ಫಾದರ್ಸ್ ಕೂಡ. ಸೊ ಇಬ್ಬರದ್ದು ಒಂದೊಂಥರ ಪ್ರೀತಿ ಇರುತ್ತೆ. ನಾವು ಒಂದು ಮಕ್ಕಳ ಸ್ಥಾನದಲ್ಲಿ ಇದ್ದುಕೊಂಡು ನಮಗಿದೆಲ್ಲ ಅಷ್ಟು ಗೊತ್ತಾಗದೇ ಇರ್ಬೋದು. ಬಟ್ ನಾವು ಒಂದು ಪೇರೆಂಟ್ ಸ್ಥಾನದಲ್ಲಿ ಇದ್ದಾಗ, ನಾವು ಒಂದು ಪೇರೆಂಟ್ ಆದಾಗ ಅವಾಗ ನಮಗಿದೆಲ್ಲ ಅರ್ಥ ಆಗುತ್ತೆ. ಸೊ ನೀವು ಯಾರಾದರೂ ಪೇರೆಂಟ್ಸ್ ನೋಡ್ತಾ ಇದ್ದರೆ ನಿಮಗೂ ಇದು ರಿಲೇಟ್ ಖಂಡಿತ ಆಗುತ್ತೆ. ಎಲ್ಲರಿಗೂ ಅವ್ರವ್ರ ತಂದೆ ತಾಯಿ ಅವರಿಗೆ ಗ್ರೇಟೇ. ಬಿಕಾಸ್ ಎಲ್ಲ ಪೇರೆಂಟ್ಸು ಅವ್ರ ಮಕ್ಕಳಿಗೆ ಏನು ಬೇಕಾದ್ರೂ ಮಾಡ್ತಾರೆ. ಸೊ ಇವತ್ತೇ ಹೋಗಿ ನಿಮ್ಮ ಅಮ್ಮ ಆಗಲಿ ಅಥವಾ ಅಪ್ಪಂಗಾಗಲಿ, ನಿಮ್ಮ ಪೇರೆಂಟ್ಸಿಗಾಗಲಿ ಒಂದು ಥ್ಯಾಂಕ್ಫುಲ್ ಆಗಿರಿ, ಗ್ರೇಟ್ಫುಲ್ ಆಗಿರಿ. ನಿಮ್ಮ ಕೈಲಾದಷ್ಟು, ನಿಮ್ಮ ಕೆಪಾಸಿಟಿಗಾದಷ್ಟು ಅವರಿಗೆ ವಾಪಸ್ ಏನಾದರೂ ಖುಷಿಯಾಗಿ ಕೊಡೋ ಹಂಗೆ ಮಾಡಿ, ಅಥವಾ ನೋಡ್ಕೊಳ್ಳಿ, ಅಥವಾ ಏನೋ ಒಂದು ನಿಮ್ಮ ಕೈಯಲ್ಲಾದಷ್ಟು, ನಿಮ್ಮ ಸಿಚುವೇಶನ್ಗಾದಷ್ಟು. ಮದರ್ಸ್ ಡೇಗೆ ಗಿಫ್ಟ್ ಎಲ್ಲಿ? ಈಗ ರಿಷಬ್ ನನಗೆ ಮದರ್ಸ್ ಡೇ ಗಿಫ್ಟ್ ಕೊಡಿಸ್ತಾನೆ ಅಲ್ಲ ರಿಷು? ನಂಗೆ ಗೊತ್ತಿಲ್ಲ, ನೀನು ಹೇಳು. ನೀನು ನಂಗೆ ನಿಜವಾಗ್ಲೂ ಕೊಡಿಸ್ತೀಯಾ ಅಥವಾ ಕೊಡಿಸಲ್ವಾ? ಫಸ್ಟ್ ನೀನು ಹೇಳು. ನಾನು ತಗೊಳ್ಳೋದಲ್ಲ, ನೀನು ನಂಗೆ ಕೊಡಿಸೋದಲ್ವಾ? ಸರಿ ಆಯಿತು, ಏನು ಬೇಡ, ಬಾ. ಬೇಡ ನನಗೆ, ನೀನೇ ನನ್ನ ಮುದ್ದು ಗಿಫ್ಟ್. ಇಲ್ಲ ನಾನು ಹಿಂಗೆ ಒಂದು ಕೊಡ್ತೀನಿ, ಏನು ಮಾಡ್ತಿದ್ಯಾ ರಿದಿಮ ನಿಮಗೆ? ಬರಲ್ಲ ಅದು. ಬಾ, ಹೋಗೋಣ, ಆ ಕಡೆ ಹೋಗೋಣ. ಅಪ್ಪ ಬರ್ತಾರೆ, ಬಾ ಅಲ್ಲಿ ಹೋಗೋಣ. ಅಣ್ಣನೂ ಬರ್ತಾನೆ, ಬಾ, ನಾವು ಅಲ್ಲಿ ಹೋಗಿರೋಣ. ಸ್ವಲ್ಪ ಯಾರಿಗೆ? ನಿನಗೆ ಗಿಫ್ಟಾ? ನೋಡಿ, ಇದು ನನ್ನ ಗಿಫ್ಟ್. ರಿಷಬ್ ಕೊಡ್ಸಿರೋದು ಇದು ನಂಗೆ. ಥ್ಯಾಂಕ್ ಯು. ಫೈನಲಿ ತೊಗೊಂಡು ಬಂದ್ವಿ. ಬನ್ನಿ ತೋರಿಸ್ತೀನಿ ನಾನು ನಮ್ಮಮ್ಮಂಗೆ ಏನು ತೊಗೊಂಡೆ ಅಂತ. ಮತ್ತು ನಮ್ಮ ಮುದ್ದು ಹೀರೋ ಇಲ್ಲಿ ಮದರ್ಸ್ ಡೇಗೆ ನನಗೇನೋ ಕೊಡ್ತಾನೆ. ನೋಡಿ ತೋರಿಸ್ತೀನಿ ಏನು ಕೊಡ್ತಾನೆ ಅಂತ. ಹಾಯ್ ರಿಷಬ್. ಹಾಯ್. ಏನದು? ನಂಗ? ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು. ನೋಡಿ, ಇದು ನನಗೆ ಬೊಕ್ಕೆ. ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಅಫ್ಕೋರ್ಸ್ ಹೆಲ್ಪ್ ತಗೊಂಡು ಮಾಡಿರೋದು ಅವ್ರ ಮ್ಯಾಮ್, ಟೀಚರ್ ಹೆಲ್ಪಿಂದ. ಥ್ಯಾಂಕ್ ಯು ರಿಷಬ್. ಥ್ಯಾಂಕ್ ಯು. ವೆಲ್ಕಮ್. ಸೊ ನಮ್ಮಮ್ಮಂಗೆ ಇದು ಸ್ಪ್ರಿನ್ಸ್ BB ಕ್ರೀಮ್ ತೊಗೊಂಡಿದ್ದೀನಿ. ಇದು ಅವ್ರ ಫೇವ್ರೆಟ್ ಆ್ಯಕ್ಚುಲಿ. ಅವ್ರಿಗೆ ತುಂಬ ಇಷ್ಟ, ಯೂಸ್ ಮಾಡ್ತಾರೆ. ಆ್ಯಂಡ್ ಎಸ್, ಜಸ್ಟ್ ಒನ್ ಚಾಕ್ಲೇಟ್, ಸಿಲ್ಕ್ ಚಾಕ್ಲೇಟ್. ಇದೆರಡು ಹಿಂಗೆ ರ್ಯಾಪ್, ಜಸ್ಟ್ ಒಂದು ರಿಬ್ಬನ್ ಹಾಕಿ ಕೊಡೋಣ. ಇದು ರಿಷಬ್ ಮಾಡಿದ್ದು, ನನಗೆ ಕೊಟ್ಟಿದ್ದ. ಇದು ಪೇಪರಲ್ಲಿ ಮಾಡಿದ್ದು, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ. ಸೊ ಇದನ್ನೇ ನಾನು ಕೇಳಿದೆ ಅವನಿಗೆ, ಇದು ಅಜ್ಜಿ ಕೊಡ್ಲಾ ರಿಷಬ್ ಅಥವಾ ನಾನು ಇಟ್ಕೊಳ್ಳ? ಅಜ್ಜಿ ಕೊಡ್ಲಾ? ಓಕೆ. ಸೊ ಇದನ್ನು ಅವ್ನು ಒಂದೇ ಮಾಡಿರೋದು. ಸೊ ಇದನ್ನೇ ನಮ್ಮಮ್ಮಂಗೆ ಕೊಡೋಣ. ಅಫ್ಕೋರ್ಸ್ ನಮ್ಮಮ್ಮ ಒಂಥರ ಎರಡನೇ ಅಮ್ಮ ಇದ್ದಂಗೆ ನಮ್ಮ ರಿಷಬ್ಗೆ, ರಿಧಿಮಾಗೆ.
ಸೊ ಬನ್ನಿ, ಇದು ಜಸ್ಟ್ ಹಿಂಗೆ ರಿಬ್ಬನ್ ಹಾಕ್ಬಿಟ್ಟು ತೊಗೊಂಡೋಗ್ಕೊಳ್ಳೋಣ. ಸೊ ಎಸ್, ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದೀನಿ ಈ ಥರ ರಿಬ್ಬನ್. ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿ ಸಿಂಪಲ್ಲಾಗಿ ಚೆನ್ನಾಗಿದೆ. ಆ್ಯಂಡ್ ಯೂಶ್ವಲಿ ಗಿಫ್ಟ್ ಪ್ರಾಡಕ್ಟ್ಸ್ ನಾನು ಯಾವಾಗಲೂ ಯೂಸ್ಫುಲ್ ಆಗಿರೋದೇ ಪ್ರಿಫರ್ ಮಾಡ್ತೀನಿ. ಸೊ ಅದಕ್ಕೆ ನಮ್ಮ ರಿಷಬ್ ನಮಗೆ ಏನು ಕೊಟ್ಟ? ರಿಷಬ್ ಸೋಪ್ ಕೊಟ್ಟ. ಬಿಕಾಸ್ ಡವ್ ಸೋಪ್ ಇಸ್ ಮೈ ಫೇವ್ರೆಟ್, ನಾನು ಅದು ಯೂಸ್ ಮಾಡ್ತೀನಿ. ಸೊ ಇದು ಅಷ್ಟೇ ಯೂಸ್ ಆಗುತ್ತೆ. ಲೆಟ್ಸ್ ಗಿವ್. ಓಕೆ, ಲೆಟ್ಸ್ ಗೋ. ರಿಷಬ್ ಕೊಡೋಣ. ಓಕೆ, ಸೊ ಕವರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಕೊಡೋಕ್ಕೆ. ಬನ್ನಿ ಕೊಡೋಣ. ಲೆಟ್ಸ್ ಗೋ. ಹಾಯ್. ಹಲೋ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಇವತ್ತಲ್ಲ ಅನ್ಕೋತಾ ಇದ್ದೆ, ಅಲ್ಲಿ ನೋಡಿ ಎತ್ಕೊಂಡ್ಬಿಟ್ಟು. ಹೇಗೆ ಅನಿಸ್ತು ಗಿಫ್ಟ್? ಸೂಪರ್ ಗಿಫ್ಟ್. ನಾನು ಇಷ್ಟ ಆಯ್ತಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲ ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದೆ. ಸೊ ಎಷ್ಟು ದೊಡ್ಡ ಸಿಲ್ಕ್ ಕೊಟ್ಟಿದ್ದಾಳೆ ನೋಡಿ ನನಗೆ. ಸೊ ನಾನು ಕೊಟ್ಟಿದ್ದ ಗಿಫ್ಟ್ ನಮಗೆ ಇಷ್ಟ ಆಯಿತು. ಕೊಟ್ಟಿರೋ ನಮಗೂ ಖುಷಿ ಆಗುತ್ತೆ, ಮತ್ತು ತೊಗೊಂಡಿರೋರು ಅವ್ರಿಗೂ ಖುಷಿ ಆಗುತ್ತೆ. ಇಷ್ಟ ಆಗಿರೋದು, ಯೂಸ್ಫುಲ್ ಆಗಿರೋದು ಕೊಟ್ಟರೆ. ಸೊ ಯಾರೋ ಹೊಸ ಸಿಲ್ಕ್. ಎಲ್ಲರೂ ಒಂದೊಂದು ತಿನ್ನಿ ಆಗಲ್ಲ. ಕ್ಯಾಂಟೀನ್ಗೆ ಕೊಡಬೇಕಾಗುತ್ತೆ. ಎಲ್ಲ ಒಂದು ಜಿಮ್ಮಿಗೆ ಹೋಗಿಲ್ಲ, ತೊಗೊಂಡು ಹೋಗೋಣ, ಕೊಡು ಅಷ್ಟೇ. ಆಯ್ತು, ಒಂದು ಜಿಮ್ಮಲ್ಲಿ. ನಾಳೆಯಿಂದ ನಾಳೆಯಿಂದ ಅವನು ಇದಲ್ವಾ, ಏನು ಹೇಳು ನೋಡಿ. ಓ ಅದೇನಾ? ಇದು ಮಧ್ಯದಲ್ಲಿ ಹಾರ್ಟ್, ತಿನ್ನದೆ ಅದು ಮಧ್ಯದಲ್ಲಿ ಹಾರ್ಟ್ ಇದೆ. ನಾನು ಹರಿಯೋದು ಬೇಡ ಅಂತ. ಆ್ಯಕ್ಚುಲಿ ಪೂಜಾ ಮಾಡಬೇಕು. ಸೊ ಏನಂದರೆ, ಈಗ ನಾವು ಯಾವುದಾದ್ರೂ ಟ್ರಿಪ್ ಹೋಗೋಕ್ಕಿಂತ ಮುಂಚೆ ನಾನು ಯಾವಾಗಲೂ ಹರಿಸ್ಕೊಂಡಿರ್ತೀನಿ. ಯಾಕಂದರೆ ಎಲ್ಲಾದರೂ ಟ್ರಿಪ್ ಹೋದರೆ ನಾವು ಹುಷಾರಾಗಿ ಹೋಗಿ ವಾಪಸ್ ಹುಷಾರಾಗಿ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಈ ಟ್ರಿಪ್ಪಿಗೂ ನಾನು ಹರಿಸ್ಕೊಂಡಿದ್ದೆ ಗಣೇಶನಿಗೆ. ನಾನು ಯೂಶ್ವಲಿ ಎಲ್ಲ ದೇವರಿಗೂ ತುಪ್ಪದ ದೀಪ ಹಚ್ತೀನಿ, ಮತ್ತು ಸ್ಪೆಷಲಾಗಿ ಗಣೇಶಗೆ ಬೆಲ್ಲದ ದೀಪ ಹಚ್ತೀನಿ ಟ್ರಿಪ್ ಮುಗಿಸ್ಕೊಂಡು ಬಂದಮೇಲೆ. ಆ್ಯಂಡ್ ಅದು ಎಸ್ಪೆಷಲಿ ಈ ಸೆಟ್ ಬಾ ಮತ್ತು ಈ ಸತಿ ಟ್ರಿಪ್ಗಂತೂ ನೀವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಂದ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ವ್ಲಾಗ್ನ ಹಾಕಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ಚಾನಲ್ಗೆ ಹೋಗಿ ನೋಡಿ ಒಂದ್ಸತಿ. ನಮ್ಮ ಟ್ರಿಪ್ಪಿಂದು ಫುಲ್ ಡೀಟೇಲ್ಸ್ ಪಾರ್ಟ್ 1 ಮತ್ತು ಪಾರ್ಟ್ 2ನಲ್ಲಿ ಹಾಕಿದ್ದೀನಿ. ಆ್ಯಂಡ್ ನೀವು ವ್ಲಾಗ್ಸ್ನ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ. ಸೊ ಇವಾಗ ಅದೇ ಬನ್ನಿ ಪೂಜೆ ಮಾಡೋಣ. ನಾನು ತೋರಿಸ್ತೀನಿ ನಾನು ಹೇಗೆ ಬೆಲ್ಲದ ದೀಪ ಹಚ್ತೀನಿ ಗಣೇಶನಿಗೆ ಅಂತ, ಮತ್ತು ಅಫ್ಕೋರ್ಸ್ ತುಪ್ಪದ ದೀಪ ಹಚ್ತೀನಿ. ಸೊ ಬನ್ನಿ ಪೂಜೆ ಮಾಡೋಣ ಹಾಗೆ ಒಟ್ಟಿಗೆ. ಇವತ್ತು ಮಲ್ಲಿಗೆ ಹೂ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಸೀಸನ್ ಅಲ್ವಾ, ಕಡಿಮೆ ಬೆಲೆ ಆಗಿದೆ. ಸೊ ಮಲ್ಲಿಗೆ ಹೂ ಎಲ್ಲ ಹಾಕಿ ಈಗ ನೆಕ್ಸ್ಟು ದೀಪ ಹಚ್ತೀನಿ. ಸೊ ನೋಡಿ, ಇವಾಗ ನಾನು ಹೊಸದು ತುಪ್ಪ ತೊಗೊಂಡಿದ್ದೀನಿ, ಚಿಕ್ಕ ಬಾಟಲು ದೀಪಕ್ಕೆ ಅಂತಾನೆ ಹೊಸ ತುಪ್ಪದ ಬಾಟ್ಲು. ಮಾಮೂಲಿ ಮಣ್ಣಿನ ಹಣತೆಗೆ ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಚ್ತೀನಿ. ಸೊ ನೋಡಿ, ನಾನು ಈ ಥರ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲದ ಮೇಲೆ ಬತ್ತಿ ಇಟ್ಟು ಇದಕ್ಕೆ ಇವಾಗ ತುಪ್ಪ ಹಾಕಿ ಗಣೇಶಂಗೆ ಹಚ್ತೀನಿ. ಇದು ಫುಲ್ ಹುರಿದ ಮೇಲೆ ಮಾರನೇ ದಿವಸ ನೀವು ಈ ಬೆಲ್ಲನ ಯಾರಿಗಾದ್ರೂ ಕೊಡ್ಬೋದು. ಓಕೆನಾ? ನೋಡಿ, ಈ ಥರ ಬೆಲ್ಲ ಹಚ್ಚೋದು, ಗಣೇಶನಿಗೆ ಅರ್ಪಣೆ ಮಾಡೋದು, ಇದು ನಮ್ಮ ಪವರ್ಫುಲ್ ದೇವಸ್ಥಾನದಲ್ಲಿ ನಾವು ಮಾಡ್ತೀವಿ, ಗಣೇಶನ ದೇವಸ್ಥಾನದಲ್ಲಿ. ಸೊ ಅದು ಯಾವುದು ಅಂತ ನಾನು ಅದ್ರ ಬಗ್ಗೆ ನನ್ನ ವ್ಲಾಗಲ್ಲಿ ನಾನು ಹಾಕಿದ್ದೀನಿ ಆಲ್ರೆಡಿ. ಸೊ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ನೋಡಿ. ಆ ದೇವಸ್ಥಾನ ತುಂಬ ಶಕ್ತಿ ಇದೆ. ಮತ್ತು ಇದೇ ಥರ ಅಲ್ಲೂ ಬೆಲ್ಲದ ದೀಪ ಹಚ್ತಾರೆ. ಬೆಲ್ಲದ ದೀಪ ಹಚ್ಚೋದು ಗಣೇಶನಿಗೆ ತುಂಬ ಪ್ರಿಯ ಆ್ಯಂಡ್ ತುಂಬ ಒಳ್ಳೆಯದು. ಆ್ಯಂಡ್ ಮೇಯ್ನಾಗಿ ನೀವು ಈ ಥರ
ಅಂದ್ಕೊಂಡಾಗ ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ ಈ ಪ್ರತಿ ತಿಂಗಳು ಸಂಕಷ್ಟಹರ ಅಂತ ಬರುತ್ತೆ ನೋಡಿ, ಅವತ್ತಿನ ದಿವಸ ಈ ಥರ ಮಾಡಿದ್ರೂ ಸಿಕ್ಕಾಪಟ್ಟೆ ಒಳ್ಳೆಯದು. ನಾನು ಸಾಧಾರಣವಾಗಿ ಮಾಡ್ತೀನಿ, ಬಟ್ ಒಂದೊಂದು ಸತಿ ಸ್ವಲ್ಪ ಮಿಸ್ ಆಗಿಬಿಡುತ್ತೆ, ಬಟ್ ದಟ್ಸ್ ಓಕೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನು ಸಂಕಷ್ಟಿನಲ್ಲಿ ದಿವಸ ಮಾಡಿದಾಗ ಅದರದ್ದು ಒಂದು ಸತಿ ಪೂಜಾ ಎಲ್ಲ ತೋರಿಸ್ತೀನಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದು. ನೋಡಿ, ತುಪ್ಪದ ಬೆಲ್ಲದ ದೀಪನ ನಾನು ಅರ್ಪಣೆ ಮಾಡಿದ್ದೀನಿ ಗಣೇಶನಿಗೆ. ಸೊ ನೀವು ವಿಡಿಯೋ ನೋಡ್ತಿದ್ರೆ ವಿಡಿಯೋ ಮುಖಾಂತರವಾಗಿ ನಿಮ್ದೇನಾದರೂ ಕೋರಿಕೆ ಇದ್ದರೆ ನೀವು ಪ್ರಾರ್ಥನೆ ಮಾಡಿ, ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ. ನೋಡಿ, ಬೆಲ್ಲ ದೀಪ ಉರಿದ ಮೇಲೆ ಈ ಥರ ಆಗಿದೆ. ಇದೆಲ್ಲ ಒಂದ್ಸತಿ ತೊಳೆದು ಇದನ್ನು ದಾನ ಮಾಡ್ಬೋದು ಅಥವಾ ನೀವೇ ಉಪಯೋಗಿಸ್ಕೋಬೋದು. ಸೊ ನೋಡಿ, ಇದೆಲ್ಲ ಫುಲ್ ಉರಿದ ಮೇಲೆ ಅಲ್ಲಿ ಕೊನೆಯಲ್ಲಿ ಒಂದು ಬಂದಿದೆ, ತೋರಿಸ್ತೀನಿ ನೋಡಿ ಇದನ್ನು ವಿಡಿಯೋದಲ್ಲಿ. ಅದು ನೋಡಿ ಸೇಮ್ ಗಣೇಶನ ಮುಖ ಥರನೇ ಇದೆ. ನಾನು ಲಾಸ್ಟಲ್ಲಿ ಕೊನೆಯದಾಗ ಒಂದು ಪಿಕ್ಚರ್ ಹಾಕಿ ತೋರಿಸ್ತೀನಿ. ಇದು ಒಂದು ಬೆಲ್ಲದ್ದು ನೋಡಿ ಸೊಂಡ್ಲ ಥರ ಬಂದಿದೆ ಇಲ್ಲಿ. ಇದು ಒಂದು ಬೆಲ್ಲದ ದೀಪದ್ದು ನೋಡಿ ಬರೀ ಸೊಂಡ್ಲ ಥರ ಹಿಂಗೆ ಬಂದಿದೆ. ಮತ್ತು ಇನ್ನೊಂದು ಬೆಲ್ಲದ ದೀಪದ್ದು ಗಣೇಶ ಮುಖ ಥರ ಇದೆ ನೋಡಿ. ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಕಾಣಿಸ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ, ಅದಷ್ಟು ಅಲ್ಲಿ ಕಣ್ಣು ಮತ್ತು ಅದು ಸೊಂಡ್ಲು ಹೀಗೆ ಸೈಡ್ ಆ್ಯಂಗಲಲ್ಲಿ ಬರುತ್ತಲ್ಲ ಆ ಥರ ಬಂದಿದೆ. ಅದು ಕೊನೆಯಲ್ಲಿ ಪಿಕ್ಚರ್ ಹಾಕಿ ಮಾರ್ಕ್ ಮಾಡಿ ತೋರಿಸ್ತೀನಿ ಒಂದು ಸತಿ ನೋಡಿ. ಸೊ ಕೆಲವೊಂದೆಲ್ಲ ಇದು ಯೂನಿವರ್ಸಲ್ ಚಿಹ್ನೆಗಳು ಅಂತ ಹೇಳ್ತೀವಿ. ನಾನು ಇದ್ರ ಬಗ್ಗೆ ಜಾಸ್ತಿ ನೆಕ್ಸ್ಟ್ ನಾನು ಮುಂದಿನ ವ್ಲಾಗ್ಸಲ್ಲಿ ಹೇಳ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದರೆ. ಸೊ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.